ಯಾವ ಊರಿದು? ಇದು ಕಾಗಿನಲ್ಲಿ ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಶಿಕಾರಿಪುರ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ನಿನ್ನೆ ಬಂದ್ರೆ ಇವತ್ತು ಬೆಳಗ್ಗೆ ಈ ಕಲರ್ ಏನಿದೆ ನಮ್ಮ ಕಲರ್ ಇದೆಯಲ್ಲ ಮನೆ ಹಿಂಗೋದು ಅದೇ ಅಣ್ಣ ತಮ್ಮಗಳೆಲ್ಲ ಭಾಗ ಮಾಡ್ಕೊಂಡ್ರು. ಅಣ್ಣ ತಮ್ಮಗಳೆಲ್ಲ ಭಾಗ ಮಾಡ್ಕೊಂಡ್ರಲ್ವ? ಒಂದು ನಿಮಿಷ ಆ ಕಡೆ ಹೋಗೋಣ. ಚೆನ್ನಾಗಿದ್ದೀರಾ? ಮದುವೆ ಆಗಿದೆಯಾ? ನಿಮ್ದಾಗಿದೆಯಾ? ಮಗು ಯಾವ ಮಗು? ಇಟ್ಟಿದ್ದೀರಾ? ಅಯ್ಯೋ ಇಲ್ಲಿವರೆಗೂ ನಮ್ದು ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಅಲ್ವಾ? ಇಲ್ಲಿವರೆಗೆ ಅಷ್ಟೇ. ಹೌದೌದು. ಎಲ್ಲ ಅಂತ ಭಾಗ ಯಾವಾಗ ಮಾಡ್ತೀವಿ? ಮನೆ ಕಟ್ಟಿದಾಗಲೇ ಮಾಡ್ತೀರಾ? ಎಲ್ಲ ಮೊದಲು ಮಾಡ್ಕೊಂಡು ಮಾಡಿರೋದು. ಇದು ಸಿಮೆಂಟ್ ಯಾವಾಗ ಹಾಕ್ಸಿದ್ರಿ? ಎಲ್ಲ ಏನು ಮತ್ತೇನು ಎಕ್ಸ್ಟ್ರಾ ಏನು ಮಾಡ್ತಿಲ್ಲ. ಅವಾಗ ಮನೆ ಕಟ್ಟಿದಾಗಿಂದ ಈಕ್ವಲ್ ಆಗಿದೆಯಾ? ಸ್ವಲ್ಪ ಹೈಟ್ ಇದೆ ಅನ್ಸುತ್ತೆ. ಬನ್ನಿ ಯಜಮಾನ್ರೆ. ಹೈಟ್ ಇದೆ. ಇದು ಸ್ವಲ್ಪ ಹೈಟ್ ಇದೆ ನೋಡಿ. ಮಾಡ್ತಾ ಇದ್ರೆ ಮಾಡಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಹೈಟ್ ಇದೆ. ಅದು ಯಾವಾಗ ಮಾಡ್ಕೊಳ್ತೀವೋ, ಈ ಭಾಗವನ್ನ ಯಾವಾಗ ಹೈಟ್ ಮಾಡ್ಕೊಳ್ತೀವೋ ನೋಡಿ, ಹೋಗ್ತಾ ಹೋಗ್ತಾ ರೋಡ್ ಲೆವೆಲ್ ಇದೆ. ಇದಕ್ಕೆಲ್ಲಕ್ಕಿಂತ ಡೌನ್ ಆಗಿದೆ. ಅರ್ಥ ಆಯ್ತು ಹೇಳೋದು? ಗಂಡು ಮಕ್ಳಿಗೆ ತಲೆ ಮೇಲೆ ಒಂದು ಬಂಡೆ ಇಟ್ಟಂಗಿದೆ. ಅರ್ಥ ಆಯ್ತಾ? ಫೈನಾನ್ಷಿಯಲಿ ಸಾಲ ಮಾಡ್ಕೊಳ್ತೀವಿ. ಅರ್ಥ ಆಯ್ತಾ? ಏನನ್ಸುತ್ತೆ ಹೇಳಿದ್ದು? ಓಕೆ ಅಲ್ವಾ? ನಾವು ಮಾಡಿದ್ದು ಏನು ದೊಡ್ಡದಾಗ ಸಕ್ಸಸ್ ಆಗಲ್ಲ. ಎಲ್ಲ ಒಂದು ಮುಗಿ ಬೀಳುತ್ತಂತಾರಲ್ವ, ತೋರ್ಸೋದು ಹಿಂದಕ್ಕೆ, ತೋರ್ಸೋದು ಸೈಡ್ಗೆ ಹೋಗೋದು. ಚೆನ್ನಾಗಾಗ್ತದೆ, ಭಾಳ ಚೆನ್ನಾಗುತ್ತೆ ಅನ್ಕೊಳ್ತೀವಿ, ಆಮೇಲೆ ಸೈಡ್ಗೆ ಹೋಗೋದು. ಇದೆಲ್ಲ ಮಾಡ್ಕೊಳೋ ಬದಲು ಜಸ್ಟ್ ಇದಕ್ಕಿಂತ ಒಂದು ಅರ್ಧ ಇಂಚ್ ಲೆವೆಲ್ಗೆ ಡೌನ್ ಮಾಡಿ ಆ ಕಡೆ ನೀರೋಗಿ ಮಾಡ್ಕೊಂಡ್ಬಿಡಿ. ಅದು ಜಾಸ್ತಿ ಮಾಡಕೋದ್ರೆ ಮತ್ತೆ ಆ ಕಡೆ ರೋಡು ಪರ್ಫೆಕ್ಟ್ ಬಂದ್ಬಿಟ್ಟಿದೆ ಆಗಲೇ. ಇದೊಂದು ಇದಕ್ಕಿಂತ ಒಂದು ನೂಲ್ನಷ್ಟು ಕಡಿಮೆ ಮಾಡಿ ಬಂದ್ರೆ ಒಂದು. ಎರಡನೇದು ಏನಾಗತ್ತಂದ್ರೆ, ಇದು ಈ ಮನೆ ಹಿಂಗಿಟ್ಟು ಹೆಂಗಿರುತ್ತೆ ನನಗೆ? ಹಿಂಗಲ್ಲ, ಈಗ ಹೆಂಗಿದೆಯಾ ಅಲ್ವಾ? ಪುಷ್ ಅಂದ್ರೆ ಮನುಷ್ಯರನ್ನ ಹಿಂಗ್ ಹಿಡಿದು ದಬ್ತಾ ಇದೆ. ಅರ್ಥ ಆಯ್ತಾ? ಉಸಿರಾಡೋದು ಕಷ್ಟ ಆಗ್ತಾ ಇದೆ. ಸ್ವಲ್ಪ ಮಾಡ್ಕೊ. ಮೇಲೆ ಒಂದು ಅಡುಗೆ ಮನೆ ಓಕೆ, ತೊಂದರೆ ಇದಿಲ್ಲ. ಸರಿನಾ? ಇಲ್ಲೊಂದು ಸಂಪು ಆಮೇಲೆ ಒಂದ್ ಕಡೆಯಿಂದ ಇದು ಸಂಪಿದೆ. ಇಲ್ಲಿ ಸಂಪ್ ಮಾಡಿದ್ವಿ. ಸಂಪಿದ್ಯಾ? ಇಷ್ಟು ಬರುತ್ತೆ. ಅಲ್ಲಿ ನಾನು ಹೇಳೋದು, ನಿಮ್ಮ ಹೆಸರೇನಂದ್ರೆ? ಹರೀಶ್. ನಮ್ಮದು ಇಲ್ಲಿಗೆ ಮನೆ ಆಗಿ ಇಲ್ಲಿಂದ ಖಾಲಿ ಜಾಗ ಬಿಟ್ಕೊಂಡಿದ್ರೆ ಅಲ್ಲಿವರೆಗೂ ನಿಮ್ಗೆ ಇನ್ನೂ ಬಹಳ ಚೆನ್ನಾಗಿರೋದು. ಎಲ್ಲ ಫಿಲ್ ಮಾಡ್ಕೊಳ್ಳೋದಕ್ಕೆ ತಲೆ ಮೇಲೆ ಒಂದು ಬಂಡೆ ಹಾಕೊಂಡು. ಅರ್ಥ ಆಯ್ತಾ? ಫೈನಾನ್ಷಿಯಲ್ ಗ್ರೇಟ್ ಆಗುತ್ತೆ, ಅದ್ರ ಬಗ್ಗೆ ಯಾವ ಡೌಟೂ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಹೆಂಚಿನ ಮನೆ ಇದೆಯಲ್ಲ, ಹೆಂಚಿಂದು ಇದೆಲ್ಲ ತೆಗೆದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ನೋಡಪ್ಪ. ಇಲ್ಲಿಗೆ ಸಾಕಿ ಮನೆ, ಮುಂದಕ್ಕೆ ಬೇಕಾಗಿಲ್ಲ ನಮ್ಗೆ. ಅಂದ್ರೆ ಈ ಗೋಡೆ ಇವೆಲ್ಲ ಏನ್ ಇದು ಈಗ ಅವ್ರ ಗೋಡೆ ಗೋಡೆ ಅಂತಲ್ಲ, ಬಿಟ್ಬಿಡಿ ಅದನ್ನ. ಈ ಹೆಂಚು ಟೋಟಲ್ ಆಗಿ
ಯಾವತ್ತಿದ್ ಓಪನ್ ಮಾಡ್ತೀವೋ ಅವತ್ತು ಕ್ಲೀನ್ ಆಗಿ ಉಸಿರಾಡ್ತೀವಿ ನೋಡಪ್ಪ. ಬಟ್ ನಮಗೆ ಅದೇ ವಾಶ್ರೂಮ್ ಅದೆಲ್ಲ ಮತ್ತೆ ನಾನು ಹೇಳೋದು ಈ ವಾಶ್ರೂಮ್ಗಳೆಲ್ಲ ಒಂದು ಕಾಂಪೌಂಡ್ ಮಾಡಿ ಅವೇನ್ ಮಾಡೋದಂದ್ರೆ ಈ ಮನೆ ಟಚ್ ಆಗದಂಗೆ ಒಂದು ಅರ್ಧಡಿ ಗ್ಯಾಪ್ ಬಿಡಿಸಿ ವಾಶ್ರೂಮ್ ಅಲ್ಲಿ ಇಲ್ಲೇ ಮಾಡ್ಕೊಳ್ಳೋ ತಪ್ಪೇನಿದೆ. ಈಗ ಇವಾಗ ಇದು ವಾಶ್ರೂಮ್ ಇರೋದು ಎಲ್ಲ ಒಂದ್ ನಿಮಿಷ, ಇದು ಟಾಯ್ಲೆಟ್. ಒಂದ್ ನಿಮಿಷ ನಾನು ಹೇಳೋದು ಪಾಪ ಇದನ್ನ ಜಾಸ್ತಿ ಖರ್ಚು ಮಾಡೋದು ಬೇಡ. ಇದನ್ನ ತೆಗೆದ್ಬಿಟ್ಟಿದ್ನ ಅರ್ಧ ಅಡಿ ಫುಲ್ ಗ್ಯಾಪ್ ಬಿಡಿಸ್ಬಿಟ್ಟು ಇದ್ರ ಸಪರೇಟ್ ವಾಲ್ ಕಟ್ಕೊಂಡ್ಬಿಡೋದು. ಅರ್ಧ ಅಡಿ ಸಪರೇಟ್ ವಾಲ್ ಎಲ್ಲ ಕಟ್ ಮಾಡ್ಬಿಡೋಣ. ಇದೆಲ್ಲ ಹಿಂಗೆ ಇರುತ್ತೆ. ಅರ್ಥ ಆಯ್ತು ಹೇಳೋದು? ಇದೆಲ್ಲ ಕ್ಲೀನ್ ಮಾಡ್ಬೇಕು. ಬಟ್ ಇದು ಮೇಲ್ಗಡೆ ಬಂದಿರೋ ಸೂರು ಇದಿರ್ಲಿ, ಅದಿರ್ಲಿ. ಈ ವಾಲ್ ಮೇಲೆ ಕುತ್ಕೊಂಡಿರುತ್ತೆ ಅದು, ಆ ವಾಲ್ ಮೇಲೆ ಕುತ್ಕೊಂಡಿರಲ್ಲ. ಈ ವಾಲ್ ಮೇಲೆ ಸಪರೇಟ್ ಆದ್ರೆ ಈ ವಾಲ್ ಮೇಲೆ ಕುತ್ಕೊಂಡಿರುತ್ತೆ. ಅರ್ಥ ಆಯ್ತು ಹೇಳೋದು? ಅಂದ್ರೆ ನೀವು ಇವಾಗ ಹೇಳ್ತಾ ಇರೋದು ಈಗ ಇಲ್ಲಿಂದ ಈ ಗೋಡೆ ಅಷ್ಟನ್ನು ತೆಗೆದ್ಬಿಡಿ ಅಂತ. ಈ ಗೋಡೆನೂ ಇನ್ಕ್ಲೂಡ್. ಆ ಗೋಡೆ ತೆಗೆದ್ಬಿಡಿ, ಈ ಗೋಡೆಗೆ ಅಟ್ಯಾಚ್ ಇರೋದು ಎಲ್ಲ ತೆಗೆದ್ಬಿಡಿ. ಈ ಗೋಡೆಯಿಂದ ಅರ್ಧ ಅಡಿ, ಈ ಗೋಡೆ ಎಲ್ಲ ಪೂರ್ತಿ ತೆಗೆದ್ಬಿಟ್ಟು ಅರ್ಧ ಅಡಿ ಒಳಗೆ ಹಾಕೊಂಡು ಎಲ್ಲ ಅದು ಕಾಂಪೌಂಡ್ ಮಾಡ್ಕೊಂಡ್ಬಿಡೋಣ ಆ ವಾಲ್ಗೆ. ಈ ಲೆವೆಲ್ಗೆ ಒಟ್ಟು ಅಲ್ಲಿಂದ 3 ಅಡಿ ಗ್ಯಾಪ್ ಬಿಟ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ಕಟ್ಕೊಳ್ಳೋಣ. ಇಷ್ಟರಲ್ಲಿ ಇಲ್ಲಿ ಒಂದು ಇದು ಬಿಟ್ಟು ಇದು ಬಂದಿದೆ. ಅದಕ್ಕೆ ಹೊರಗಡೆ ಇರ್ಲಿ, ಇವೆಲ್ಲ ಇರ್ಲಿ, ಇವೆಲ್ಲ ಇರ್ಲಿ, ಸಂಪ್ ಇರ್ಲಿ. ನೋಡಿ ಸಂಪ್, ವಾಟರ್ ಸಂಪು, ವಾಟರ್ ಸಂಪ್ ಇಲ್ಲಿ ಬಂದಿದೆಲ್ಲ, ಇಲ್ಲಿ ಬಂದಿದೆ. ಅವಾಗ ಮುಂದೆ ಏನಾದ್ರು ನಾವು ಇಲ್ಲಿ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಸದ್ಯಕ್ಕೆ ಇರ್ಲಿ ಅದು. ಬಟ್ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಇದೆಲ್ಲ ಕಂಪ್ಲೀಟ್ ತೆಗೆದು ಬಿಟ್ರೆ ಅವತ್ತು ಎಷ್ಟೋ ನಿನಗೆ ಒಳ್ಳೇದಾಗುತ್ತೆ. 70% ಬರ್ತದೆ. ಬಟ್ ಇವಾಗ ಆ ಗೋಡೆನೂ ತೆಗೆದ್ರೆ ನನಗೆ ಇದು ಆ ಸೂರಿಗೆ ಸಪೋರ್ಟ್. ಬನ್ನಿ ಈಗ ಇಲ್ಲಿಂದ ಅರ್ಧ ಅಡಿ ಬಿಟ್ಟು ಒಂದು ಗೋಡೆ ಕಟ್ಕೊಂಡ್ಬಿಡ್ತೀವಿ. ಅರ್ಥ ಆಯ್ತಾ? ಗೋಡೆ ಕಟ್ಟಿದ ಮೇಲೆ ಗೋಡೆ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಮೇಲೆ ಕಂಪ್ಲೀಟ್ ಸಂಧಿ ಬಿಡಿಸ್ತೀವಿ ನಾವು. ಅಂದ್ರೆ ಇದಕ್ಕೂ ಆ ಸೂರ್ನ ಕಟ್ ಮಾಡ್ತೀವಿ. ಅವಾಗ ಮಳೆ ನೀರು ಬಿದ್ದಿದ್ದು ಒಳಗೆ ಬೀಳುತ್ತೆ ಸಂಧಿನಲ್ಲಿ. ಅರ್ಧದಪ್ಪ ನಾನು ಹೇಳೋದು. ಈ ಅರ್ಧ ಅಡಿ ಜಾಗದಲ್ಲಿ ನಮ್ ಸಪರೇಟ್ ಗೋಡೆ ವಾಲ್ ಬಂದಿರುತ್ತೆ. ವಾಲ್ ಮೇಲೆ ಕುತ್ಕೊಂಡಿರುತ್ತೆ ಎಲ್ಲ ಕಂಪ್ಲೀಟ್. ಅರ್ಥ? ಈ ಮನೆ ವಾಲ್ಗೂ ಇದಕ್ಕೂ ಯಾವುದೇ ಕಾರಣಕ್ಕೂ ಟಚ್ ಇರೋಲ್ಲ. ಅರ್ಥ ಹೇಳೋದು? ಈ ನೀರು ಬಿದ್ದಿದ್ದು ನಮಗೆ ಇಲ್ಲಿ ತೊಂದರೆ ಆಗುತ್ತೆ. ನಿನಗೆ ತೊಂದರೆ ಆಗುತ್ತೆ, ಮಳೆ ಒಳಗೆ ಬರುತ್ತೆ. ಇವತ್ತೇವ್ರಿಗೆ ಬಿದ್ದಿದ್ದು ಹಿಂಗೆ ಹೋಗುತ್ತೆ. ಓಪನ್ ಖಾಲಿ ಇರಲಿ, ಜಾಗ ಖಾಲಿ ಇರ್ಲಿ. ಸೊ ಅವಾಗ ಏನ್ ಮಾಡ್ತೀವಂದ್ರೆ ನೋಡು, ಇಲ್ಲಿ ಕಂಪ್ಲೀಟ್. ಸೊ ಇಷ್ಟರಲ್ಲಿ ಇದೆಲ್ಲ ಪೂರ್ತಿ ಓಪನ್ ಆಗುತ್ತೆ. ಮಳೆ ಬಂದಿರಿ ಹಿಂಗ್ ಬೀಳುತ್ತೆ. ಇಲ್ಲಿಂದ ಅಲ್ಲಿವರೆಗೂ ನೀನು ಯಾವ ಎಂಜಿನ್ ತಗೊಂಡು ಕ್ಲೀನ್ ಹಿಂಗ್ ಹಾಕೊಂಡು ನೀರು ಈ ಕಡೆ ಬೀಳಿ, ನೀರು ಈ ಕಡೆ ಬೀಳಿ. ಇದನ್ನ ವಾಟರ್ ಶಾಸ್ತ್ರ ಉದಾಹರಣೆ 2 ಅಡಿ ಹೊರ ಶಾಸ್ತ್ರಗೆ ಈ ಕೆಳಗಿಂದ 10 ಅಡಿ ಕೆಳಗೆ ಬಂದು ಕೂತಂಗೆ. ಅಂದ್ರೆ ನೀರ್ ಬಿದ್ದಿದ್ದು ಅದ್ರ ಮೇಲೆ ಹೋಗ್ಬೋದು. ಟಚ್ ಮಾಡೋದ್ ಬೇಡ. ಅಲ್ಲ, ನೀರು ಈ ಕಡೆ ಮಾಡ್ಕೊಂಡ್ಬಿಡಿ. ಇದನ್ನ ಅಷ್ಟೇ ತರ ಬೇಕಾಗಿಲ್ಲ. ಇದು ಎಲ್ಲ ಈ ಕಡೆ ಮಾಡ್ಕೊಂಡ್ಬಿಡಿ. ಹಾಗಲ್ಲ ಸರ್, ಈಗ ನಾ ಹೇಳಿದ್ದೇನು, ಈ ವಾಲಿಂದ 2 ಅಡಿ ಚಾಚ್ತೀವಿ ಅಂಚಿನ ಉದಾಹರಣೆ. ಈ ಹೈಟ್ ಈ ಕಡೆ ಪೋರ್ಷನ್ ಹೈಟ್ ಅದ್ರ ಕೆಳಗಡೆ ಇದು ಟಚ್ ಆಗದಂಗೆ 1 ಅಡಿ ತಂದ್ಬಿಟ್ರೆ ಆ ನೀರು ಅದ್ರ ಮೇಲೆ ಹೋಗುತ್ತಲ್ಲ, ಹಂಗ್ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇರೋದು. ಇದು ಈಗ ಏನಿದೆ ಇದನ್ನೇ ಡೌನ್ ಮಾಡಿದ್ರೆ ಅದ್ರ ಹಿಂದೆ ಕೆಳಗಡೆ ಕೊಡಬಹುದು. ಈ ಕಡೆ ಟಚ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಸರಿ, ಯಾವುದೇ ಕಾರಣಕ್ಕೂ ಅದಕ್ಕೆ ಇದಕ್ಕೆ ಟಚ್ ಆಗಂಗಿಲ್ಲ. ಟಚ್ ಆಗದ್ ಬೇಡ, ಅದೇ ಹೇಳಿದ್ರು. ಟಚ್ ಆಗಂಗಿಲ್ಲ ಅನ್ನೋದಕ್ಕಿಂತ ವಾಲ್ ಸಪರೇಟ್ ಆಗಬೇಕು. ಇದು ವಾಲ್ ಸಪರೇಟ್ ಮಾಡಿ, ಇದು ವಾಲ್ ಸಪರೇಟ್ ಮಾಡಿ ಫಸ್ಟ್ ಕ್ಲಾಸ್. ಈ ಒಂದು ಪೇಪರ್ ಕೊಟ್ಬಿಡ್ತೀನಿ, ಕ್ಲೀನ್ ಬರ್ಕೊಟ್ಬಿಡ್ತೀನಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ಪೇಪರ್ ಕೊಟ್ರೆ ಕ್ಲೀನ್ ಬರೆದ್ಬಿಡ್ತೀನಿ, ಸರಿನಾ? ಆವಾಗ ಒಂದು ಇಲ್ಲಿ ನೋಡಿ, ಒಂದು ಏನಾಗ್ತಿದೆ ಅಂದ್ರೆ ಈ ಗೇಟ್ ಇದೆಯಲ್ಲ, ಬಂದ್ರೆ ಸೀದಾ ಬಾಗಿಲು ಸಮೇತ ಬರ್ಬೇಕು ಗೇಟ್. ನೀವೆಲ್ಲಿದ್ರಿ? ನಾವ್ ಹಿಂಗ್ ಬಂದು ಹಿಂಗ್ ಹೋಗ್ತಾ ಇದ್ದೀವಿ, ಸರಿನಾ? ಸಾಧ್ಯವಾದಷ್ಟು ಇಲ್ಲೆಲ್ಲ ನೋಡಿ ಈ ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಕಾಂಪೌಂಡ್ ಮಾಡ್ಕೊಳ್ಳೋದಕ್ಕೆ ಏನಾಯ್ತು, ತಲೆ ಮೇಲೆ ಕಲ್ಲು ಹಾಕೊಂಡಂಗಾಯ್ತು. ಹೆಣ್ಮಕ್ಳ ಆರೋಗ್ಯಗಳೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನ ಕಾಂಪೌಂಡು ನಾವಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಹೊಡೆದಾಕ್ಬೇಕು. ಇಲ್ಲಾಂದ್ರೆ ಇನ್ಕ್ಲೂಡ್ ಮಾಡ್ಕೋಬೇಕು. ಇನ್ಕ್ಲೂಡ್ ಮಾಡ್ಕೊಳಕ್ಕಾಗತ್ತೆ? ಈಗ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಸೊ ಹಾಗಾಗಿ ಇದನ್ನ ಓಪನ್ ಮಾಡಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ. ಅದು ಅಲ್ಲಿಂದ ಇಲ್ಲಿವರೆಗೂ ಓಪನ್ ಆಗ್ಬೇಕು, ತೊಂದರೆ ಏನಿಲ್ಲ. ಇದು ಓಪನ್ ಆಗ್ತದೆ. ಅಡ್ಡ ಮಾಡ್ಕೋಬೇಡಿ, ಸ್ಟ್ರೈಟ್ ಮಾಡ್ಕೊಳ್ಳಿ. ನಾವು ಹಿಂಗ್ ಊಟ ಮಾಡ್ತೀವೋ ಹಿಂಗ್ ಊಟ ಮಾಡ್ತೀವೋ? ಹಿಂಗ ತರ ಊಟ ಮಾಡೋದು. ನೀವ್ ಹಿಂಗ್ ಊಟ ಮಾಡ್ತಿದ್ರಿ, ನೀವೀಗ
ಅರ್ಥ ಆಯ್ತು ಹೇಳೋದು, ಹಂಗಾಗಬಾರದು ಅಂತ ಅಲ್ವಾ. ಬನ್ನಿ ಯಜಮಾನ್ರೆ, ನಿಮ್ಮ ಎದುರಿಗೆ ಬರ್ಬಿಟ್ಬಿಡ್ತೀನಿ, ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಯಾರು ಮಾಡ್ತಿದ್ದಾರೆ? ಮಳೆಗಾಲ ಅವ್ರು ಇಲ್ಲೇ ಮಲಗ್ತಾರ. ಈಗ ಆ ಕಡೆ ಏನು ಸಮಸ್ಯೆ ಇಲ್ಲ. ಅಲ್ಲಿಂದ ಇಲ್ಲಿಗೆ 35 ಇರ್ತಾ ಇದ್ವಿ, ಅಲ್ಲಿಗೆ ಹೆಚ್ಚಿ ಇದಕ್ಕೆ ಕಟ್ ಮಾಡಿ ಗೋಡೆ ಕಟ್ತೀವಿ, ಸಮಸ್ಯೆ ಅಂತ. ಅಲ್ಲಿ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಬನ್ನಿ, ನನಗೆ ಇವ್ರಿಗೆ ಹೇಳ್ರಿ, ನನಗೆ ಕಥೆ ಅಲ್ಲ ಎಲ್ಲ ಇದ್ರೆ ನಿಮಗೂ ಗೊತ್ತಾಗತ್ತೆ. ಇದು ರೋಡು. ನನ್ನ ಹೆಸರಂತ ಹರೀಶ್. ಹರೀಶ್, ಸರಿನಾ? ಓಕೆ, ನಾನೀಗ ಏನ್ ಮಾಡ್ತೀನಂದ್ರೆ, ಸಂಧಿ ಬಿಡಿಸ್ತೀನಿ ಅಷ್ಟೇ ಬಾತ್ರೂಮ್ಗೆ. ಸರಿನಾ? ಅವಾಗ ಏನ್ ಮಾಡ್ಕೊಳ್ತೀವಿ, ಈ ಸಂಧಿ ಬಿಡಿಸಿದ್ರೆ ನನಗೆ ಒಂದು ಕಾಂಪೌಂಡ್ ಟಚ್ ಮಾಡ್ಕೊಳ್ತೀವಿ ಅಷ್ಟೇ. ಕಾಂಪೌಂಡ್ ಎಷ್ಟು? ಒಂದು 4 ಫೀಟ್ ಕಾಂಪೌಂಡ್. 4 ಅಡಿ, 5 ಅಡಿ ಬೇಡ, 4 ಅಡಿ 5 ಅಡಿ ಮಾಡ್ಕೊಳಕ್ಕಾಗತ್ತಾ? ಅಂದ್ರೆ ಬೇರೆ ಮನೆ ಅಲ್ವಾ ಅದು? ಇದು ಈಗ ನೋಡಿ ಸರ್, ಈ ಗೋಡೆ ಎಲ್ಲ ಬೇರೆ ಮನೆ. ಇಬ್ರು ಅಣ್ಣ ತಮ್ಮಂದ್ರೆ ಇಬ್ಬರದು ಐತ್ ಅದ್ರಾಗೆ. ಸರಿ, ಇಲ್ಲಿ ಅದನ್ನ ನಾವು ಟಚ್ ಮಾಡಕ್ ಆಗಲ್ಲ, ಯಾಕಂದ್ರೆ ಒಂದೇ ಪೋರ್ಷನ್ ಅಲ್ಲಿ ಕಟ್ಟಿರೋದು ಇವರು ಎಲ್ಲ. ಅದು ಬಿಡಿ, ಓಕೆನಾ? ನಾವೇನೇ ಮಾಡೋದಿದ್ರೆ ಈ ಗೋಡೆ ಮತ್ತೆ ಈ ಗೋಡೆ ಅಷ್ಟೇ ನಾವು. ಓಕೆ ಅಲ್ವಾ? ನೀವೇನ್ ಮಾಡ್ತೀವಿ ಅಂದ್ರೆ, ಇದು ನೋಡಿ, ಸರಿನಾ? ಓಕೆನಾ? ಇದು ಬಾತ್ರೂಮ್ ಟಾಯ್ಲೆಟ್ ಏನಾಗುತ್ತೆ ಅಂತಂದ್ರೆ, ಪೂರ್ವಾಭಿಮುಖವಾಗಿ ನೀರು ಬೀಳುತ್ತೆ. ಈ ಕಡೆ ನೀರು ಬೀಳುತ್ತೆ. ಬಾತ್ರೂಮ್ ಮಾತ್ರ ನಾವು ಹಿಂಗ್ ಮಾಡ್ಕೋಬೇಕು. ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಟೋಟಲ್ 2 ಹಿಂಗೆ ಬೀಳುತ್ತೆ. ಅವಾಗ ಏನಾಗುತ್ತೆ, ಸಂಧಿ ಬೀಳುತ್ತೆ ನೋಡಿ. ಇಲ್ಲಿ ನಾವು 1 ಅಡಿ ಗ್ಯಾಪ್ ಬಿಡಿಸ್ತು ಅಂತ, ಇಲ್ಲಿ 1 ಫೀಟ್, ಯಾಕಂದ್ರೆ 1 ಫೀಟ್ ಬಿಡಿಸಿದ್ರೆ ನಮ್ಗೆ ಸ್ವಲ್ಪ ಇದಾಗುತ್ತೆ. ಇಲ್ಲಿ ಮಿನಿಮಮ್ 3 ಫೀಟ್ ಗ್ಯಾಪ್ ಇರುತ್ತೆ ನಿಮ್ ಕಾಂಪೌಂಡ್ಗೂ ಇದು. ಇಲ್ಲಿ 1 ಫೀಟ್ ಮಧ್ಯೆ ಗ್ಯಾಪ್ ಅಲ್ಲಿ ನಾವು ವಾಶ್ರೂಮ್ ಮಾಡ್ಕೊಂಡು ಅದನ್ನ ನಾವು ಈ ತರ ಅದು ಓಪನ್ ಪ್ಲೇಸ್ ಅಲ್ಲಿ ಇರಬೇಕು. ಓಪನ್ ಪ್ಲೇಸ್. ಅವಾಗ ಏನಾಗುತ್ತೆ, ನಿಮ್ಮ ಒಂದು ಸೆಪ್ಟಿಕ್ ಟ್ಯಾಂಕ್ ಏನಿದೆಯೋ ನಮ್ಮ ಕಾಂಪೌಂಡ್ ಅಲ್ಲಿ ಇರುತ್ತೆ, ಅದು ಅದಿರ್ಲಿ, ತಪ್ಪೇ, ಮನೆ ಮನೆ ಬೇಡ, ದಾರಿದ್ರ್ಯ ಅದು. ಅರ್ಥ ಆಯ್ತು ಹೇಳೋದು? ಫಸ್ಟ್ ಇದನ್ನ ಕಡೆಗೆ ಹಾಕು. ಓಕೆ, ಇಲ್ಲಿ ಡೋರ್ ಇದೆ, ಇಲ್ಲಿ ಡೋರ್ ಇದೆ, ಗೇಟ್ ಇದ್ರೆ ಎದುರುಗಡೆನೆ ಬರ್ಲಿ, ಕಾಂಪೌಂಡ್ ಎದುರಿಗಿರೋದನ್ನ ತೆಗೆದ್ರೆ ಸಾಧ್ಯವಾದರೆ ನೀನು ಆ ಕಾಂಪೌಂಡ್ ಎಲ್ಲ ಹೊಡೆದ್ಬಿಟ್ಟು ಅದನ್ನ ಕೈ ಬಿಟ್ಬಿಡು. ಓಪನ್ ಇಲ್ಲ, ಕಾಂಪೌಂಡ್ ಎಲ್ಲ ಫಿಲ್ ಮಾಡ್ಕೋಬೇಕು ಟೋಟಲ್. ಮಾಡಕ್ ಆಗಿಲ್ಲ ಅಂತ ಮಾಡ್ಕೊಳ್ಳೋದು ಇನ್ಕ್ಲೂಡಿಂಗ್ ಅಂದ್ರೆ ಮನೆಗೆ ಸೇರ್ಸ್ಕೋಬೇಕು ಅದನ್ನ. ನಾವು ಸೇರ್ಸ್ಕೊಳಕ್ ಆಗಿಲ್ಲ ಅಂತಂದ್ರೆ ಸುಮ್ನೆ ಅಂಗಳ ಇರ್ಲಿ, ಅದು ನಾನು ಹೇಳೋದು ಅರ್ಥ ಮಾಡ್ಕೋ. ಹಂಗಾದ್ರೆ ಗೇಟ್ ತೆಗೆದ್ಬಿಟ್ಟು ಅದು ಫುಲ್ ಓಪನ್ ಬಿಟ್ಬಿಡ್ಬೋದು. ಯಾವತ್ತು ಓಪನ್ ಬಿಡ್ತೀಯೋ ಅದ್ ಮಾಡ್ಕೊಳ್ತೀಯ, ಹ್ಯಾಪಿ ಇರ್ತೀವಿ ನೋಡಪ್ಪ ನೀನು. ಆ ಗೇಟೇ ಬೇಡ, ಅದನ್ನ ಫುಲ್ ಓಪನ್ ಖಾಲಿ, ಯಾರಾದ್ರೂ ಅದ್ರಲ್ಲಿ ಯಾವ ವ್ಯಾಮೋಹನೂ ಬೇಡ ನಿನಗೆ. ಅರ್ಥ ಆಯ್ತು ಹೇಳೋದು? ಅಯ್ಯೋ ಇರೋ ಕಾಂಪೌಂಡ್ ಯಾಕೆ ಹೊಡೆದಾಕೋದು, ಇರೋ ಕಾಂಪೌಂಡ್ ಯಾಕೆ ನನ್ಗೆ ಗೇಟ್ ತಗೋ ಬಿಡು ಫಸ್ಟ್ ಓಪನ್. ತಲೆ ಕೆಡ್ಸ್ಕೋಬೇಡ. 1-2 ರೋಡ್ ಮಣ್ಣು ವೇಸ್ಟ್ ಮಣ್ಣು ಬರುತ್ತಲ್ಲ, ವೇಸ್ಟ್ ಮಣ್ಣು ಬಂದ್ರೆ ಆ ಜಾಗಕ್ಕೆ ನೀನು ಕಾಂಪೌಂಡ್ ಜಾಗನ ಒಂದಿಷ್ಟು ಕಟ್ಟೆ ಬೇಕಾದ್ರೆ ಕಟ್ಟೆ ಮಾಡಿಸ್ಕೊಂಡ್ಬಿಡು. ಕಾಂಪೌಂಡೇ ಬೇಡಲ್ಲಿ, ಒಂದು ಟೈಪ್ ಒಂದು ತೋಟದ ಕಟ್ಟೆ ಎಲ್ಲ 1-2 ರೋಡ್ ಮಣ್ಣು ಹಾಕ್ಬಿಡಲ್ಲಿ, ಬಲ ಬರುತ್ತೆ ನನಗೆ, ಶಕ್ತಿ ಬಂದಂಗ ಆಗುತ್ತೆ ನನಗೆ. ಅರ್ಥ ಆಯ್ತಾ? ಯಾವ್ದೇ ಕಾರಣ ಸಾಲ ಮಾಡ್ಕೊಳ್ತೀನಿ ನೋಡ್ರಿ, ಮತ್ತೆ ಯಾವ ಬೆಳೆನೂ ಬರಲ್ಲ, ಏನೂ ಬರಲ್ಲ. ಇದನ್ನೆಲ್ಲ ಕೊಟ್ಟು ಹೋಗ್ಬಿಡ್ನ ಪಂಚ್ಬಿಡುತ್ತೆ ನಿಮಗೆ. ಹರೀಶ್, ನೆನ್ಪಿಟ್ಕೊಳ್ಳಿ, ನಾವು ಬೆಂಗಳೂರಲ್ಲಿ ಇದೀವಿ, ಒಂದು 15 ವರ್ಷ ಆಯ್ತು. ಊರಿಗೆ ಅದೇ ಇಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಹಾಸ್ಪಿಟಲ್ ಅಂತ ತೊಳೆದು ಬಿಡುತ್ತೆ. ಅರ್ಥ ಆಯ್ತು ಹೇಳೋದು? ತೊಳೆದಾಗ್ಬಿಡುತ್ತೆ. ಇಷ್ಟು ಮಾಡ್ಕೊಂಡ್ರೆ ಇದು 60-70% ರಿಸಲ್ಟ್. ಯಾಕಂದ್ರೆ ನಾನು ಹೇಳಿದೀನಿ, ಆ ಕಡೆ ಮನೆ ಈ ಕಡೆ ಮನೆ ಎಲ್ಲ ಪ್ರೆಸ್ ಮಾಡ್ತಾ ಇದೆ ಹಿಂಗೆ ನಿನ್ನ. ಆದ್ರೂ ಕೂಡ ದೊಡ್ಡ ತೊಂದರೆ ಆಗದಂಗೆ 60-70% ಭಾಗವನ್ನ ರೆಡಿ ಮಾಡ್ಕೋಬಹುದು. 1-2-3 ರೋಡ್ ಮಣ್ಣನ್ನ ಕಾಂಪೌಂಡ್ ತಂದು ಹಾಕ್ಬಿಡು. ಸುಮ್ನೆ ಕಾಂಪೌಂಡ್ ಅರ್ಧ ಭಾಗ ಹೊಡೆದಾಕಿ ಕಟ್ಟೆ ಮಾಡು. ಸುಮ್ನೆ
ಕಟ್ಟೆ ಮೇಲೆ ಕೂತ್ಕೊಳ್ರಿ, ಏನ್ ತೊಂದ್ರೆ ಇಲ್ಲ. ಅರ್ಥ ಆಯ್ತು ಹೇಳೋದು. ಗೇಟ್ ಏನ್ ಗೊತ್ತಾ, ಗೇಟ್ ಲೆವೆಲ್ಗೆ ಅಲ್ಲಿಂದ ಓಡಾಡ್ಲಿ. ಅರ್ಥ ಆಯ್ತಾ? ಇದನ್ನ ಇಷ್ಟು ಮಾಡ್ಕೋಬೇಕು, ಅದನ್ನ ಅಷ್ಟು ಮಾಡ್ಕೋ. ಹರೀಶ್, ಯಾವ್ದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಅದು ಮೇಲೆ ಪಟ್ಟ ಇದು ಇದ್ರ ಮೇಲೆ ಒಂದು ಹಿಂಗೆ ಫ್ಲೋರ್ ಇದೆ. ಅಂದ್ರೆ ಹಿಂದ್ಗಡೆ ಓಪನ್ ಇದೆ ಟೆರಸ್. ಇಲ್ಲಿವರೆಗೂ ಮೋಲ್ಡ್ ಹಾಕಿದೀವಿ, ಇಲ್ಲಿಂದ ಸಪರೇಟ್ ಇದೆ. ಇಲ್ಲಿ ಕಾಣಿಸುತ್ತೆ ಇಷ್ಟು ಮಾತ್ರ RCC ಹಾಕಿರೋದು, ಇಲ್ಲಿಂದ ಇಷ್ಟು, ಇಲ್ಲಿಂದ ಈ ಕಡೆ ಹಂಚು ಹಿಂಗ್ ಮಾಡಿದ್ವಿ. ಮೇಲೆ ಆರ್ಸಿ ಹಾಕಿದ್ರೆ ಇದು ಮಾತ್ರ ಇಲ್ಲಿ ಈ ಗೋಡೆಗಿಂದ ಅಲ್ಲಿವರೆಗೂ RCC ಇದೆ. RCC ಆದ್ಮೇಲೆ ಮತ್ತೆ ಗೋಡೆ ಹೈಟ್ ಮಾಡಿ ಹಿಂಗ್ ಬಂದು ಹಿಂಗ್ ಡೌನ್ ಆಗಿದೆ. ಬನ್ನಿ ಹಿಂಗಿದೆ ಅದಿರ್ಲಿ. ಅದು ಈಗ ನಾನು ಹೇಳೋದು, ಇದು ಸದ್ಯಕ್ಕೆ ಇದೊಂದು ಮಾಡ್ಕೊಳ್ಳಿ. ಇದೊಂದು ಮಾಡ್ಕೊಂಡ್ಮೇಲೆ ಒಂದು 6 ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇದು ಮಾಡ್ಕೊಂಡು ತದನಂತರದಲ್ಲಿ ಮುಂದೆ ಏನ್ ಮಾಡ್ಬೇಕಂತ ಪರ್ಸನಲ್ ಮಾತಾಡ್ತೀನಿ. ಅರ್ಥ ಆಯ್ತಾ? ಮುಂದೆ ಏನ್ ಮಾಡ್ಬೇಕಂದ್ರೆ ಪರ್ಮನೆಂಟ್ ಆಗಿ, ಇನ್ನೂ ಪರ್ಮನೆಂಟ್. ಅರ್ಥ ಆಯ್ತಾ? ಈ ಸಣ್ಣ ಜಾಗದಲ್ಲಿ ಅರ್ಥ ಆಯ್ತು ಹೇಳೋದು. ಇದು ನೋಡಪ್ಪ, ಆ ಕಾಂಪೌಂಡರ್ ಏನಾಗುತ್ತೆ, ಕಾಂಪೌಂಡ್ ಏನಾಗುತ್ತೆ ನಿಮಗೆ 4 ಕಡೆ ಜಾಗದಲ್ಲಿ ಅಂದಲ್ಲಿ ಅದು ಹೆಣ್ಣು ಮಕ್ಕಳ ಮೇಲೇನೇ ತೊಂದರೆ ಮಾಡೋದು. ಮನೆ ಹೆಣ್ಣು ಮಕ್ಕಳು ಅಂದ್ರೆ ಮನೆ ಅಮ್ಮ ಆಗಿರ್ಬೋದು, ಯಜಮಾನಿ, ಒಟ್ಟು ಯಜಮಾನಿ ಆಗಿರ್ಬೋದು. ಫಸ್ಟ್ ಅವರು ಸೆಕೆಂಡ್ ಸ್ಟೆಪ್. ಮತ್ತೆ ಅರ್ಥ ಆಯ್ತು ಹೇಳೋದು. ಆರೋಗ್ಯ ದೊಡ್ಡ ತೊಂದರೆ ಆಗುತ್ತಮ್ಮ ನಿನಗೆ. ಆಗ್ತಾ ಇದೆಯಾ? ನಾನು ನೇರವಾಗಿ ಹೇಳಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಅಕಸ್ಮಾತ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದ್ಕೊಳ್ಳಿ. ನಿಮ್ಗೆ ಏನಾಗುತ್ತೆ, ಅಯ್ಯೋ ಹಿಂಗೆ ಬಿಟ್ರಲ್ಲಪ್ಪ ಅಂತ ಬೇಸರ ಆಗತ್ತೆ ಅಂತ ನಾನು ಜಾಸ್ತಿ ಒತ್ತಿ ಮಾತಾಡಲ್ಲ ಅದ್ರ ಬಗ್ಗೆ. ಅರ್ಥ ಆಯ್ತಾ? ಈಗ ಹೇಳಲೇಬೇಕಾಗಿ ಬಂತು, ಹೇಳಿದ್ವಿ. ನಮ್ಮ ತಪ್ಪು ತಿಳ್ಕೊಬೇಡಿ, ನಿಮಗೆ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕ್ಲಾಸ್ ಆದ್ಮೇಲೆ ಪಟ್ಟ ತೊಡಿರಿ, ಇಮಿಡಿಯೇಟ್ ಹೋಗುತ್ತೆ. ಅದೊಂದು ಹೊಡಿರಿ, ಅದು ಹೈಟ್ ಕಡಿಮೆ ಮಾಡಿ ಆಟೋಮೆಟಿಕ್ ಏನ್ ಗೊತ್ತಾ, ಅದು ಸ್ವಲ್ಪ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆರೋಗ್ಯ ಸರಾಗುತ್ತೆ. ನಮ್ಗೆ ತಲೆ ಕೆಡಿಸ್ಕೋಬೇಡಿ. ಅಮ್ಮಗೆ ಆಸ್ಪತ್ರೆಗೆ ಹೋಗೋದೇ ಬೇಡ. ಏನ್ ತಲೆ ಕೆಡಿಸ್ಕೋಬೇಡ. ಇನ್ಯಾಕ್ ತಲೆ ಕೆಡಿಸ್ಕೊಳ್ತೀಯ? ಎದಕ್ಕೆ ಹೋಗ್ತೀವಿ ಸುಮ್ನೆ ಅಂದ್ರೆ ಆರೋಗ್ಯ ವಯಸ್ಸಾದ್ಮೇಲೆ ಏನು ಮತ್ತೆ ಹಿಂಗೆ ಬರ್ತಾವ ಒಂದೊಂದೇ ಅಂತ ನಾವು ಹಂಗಲ್ಲ ಹೇಳೋದು. ನೆಗಡಿ ಕೆಮ್ಮು ಬಂದ್ರೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ನಾನು ಯೂಟ್ಯೂಬ್ ಈಗ ನೆಗಡಿ ಕೆಮ್ಮು ಬಂದಾಗ ಏನ್ ಮಾಡ್ತೀವಿ ನಾವು? ಒಂದ್ ಶುಂಠಿ ಕಫ ಇದಾದ್ರು ಶುಂಠಿ ಕಷಾಯನೋ ಇನ್ನೊಂದು ಒಂದ್ ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ. ದೊಡ್ಡದಾಗಿ ಬಂದಾಗ ಏನಾಗುತ್ತೆ ಹೇಳಿ ಸಮಸ್ಯೆ ಅಲ್ವಾ? ದೊಡ್ಡದಾಗಿ ಸಮಸ್ಯೆ ಆಗುತ್ತೆ, ನೋವು ಆಗುತ್ತೆ. ಆ ನೋವುಗಳು ಆಗಬಾರದು. ಅರ್ಥ ಆಯ್ತು ಹೇಳೋದು. ಅದಕ್ಕೋಸ್ಕರ ಅದೊಂದು ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೇಬೇಕು, ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೇನ್ ತೊಂದ್ರೆ ಈಗ ಇದ್ರಿರೋದನ್ನು ತೆಗಿಬೇಕು. ಯಾಕೆ ಗೊತ್ತಾ, ನಾವ್ ಹಿಂಗ್ ಊಟ ಮಾಡೋದು ಹಿಂಗ್ ಊಟ ಮಾಡ್ತೀವಿ. ಅಷ್ಟು ತೆಗೆದು ಕ್ಲೀನ್ ಒಂದ್ ಸ್ವಲ್ಪ ಹತ್ರ ಕ್ಲೀನ್ ಆಗಿ ಕಟ್ಟೆ ಮಾಡ್ಕೊಂಡ್ಬಿಡಿ, ಕಟ್ಟೆ ಮಾಡ್ಕೊಂಡ್ಬಿಡಿ. ಸಿಮೆಂಟ್ ಚೆನ್ನಾಗಿರುತ್ತೆ. ನೀವು ಅದೇ ಕಾಂಪೌಂಡ್ ಹೈಟ್ ಐತಲ್ಲ, ಹೊಡಿದಂಗ ಅದ್ರ ಹೈಟ್ ಮಾಡ್ಕೊಂಡ್ಬಿಡಿ. ಮಾಡ್ಬಿಟ್ಟು ಹಿಂಗೆ ಮೆಟ್ಲು ಹಿಂಗೆ ಡೈರೆಕ್ಟ್ ನಮ್ ಡೋರ್ ಎದುರಿಗೆ ಮೆಟ್ಲು ಬರೋಣ. ರೋಡಿಂದ ಬರೋಣ. ಕಾಂಪೌಂಡ್ ಹೊಡೆದ್ರೆ ಮತ್ತೆ ಸುಮ್ಮನೆ ಅದೊಂಥರ ಇದಾಗುತ್ತೆ. ಹೊಡಿಯೋದು ಬೇಡಪ್ಪ ನೀನು. ಅದಕ್ಕೆ ಇದು ಅಟ್ಲೀಸ್ಟ್ ಫಿಲ್ಲನ್ನ ಮಾಡುವ ಅಲ್ವಾ? ನೆಕ್ಸ್ಟ್ ಫರ್ದರ್ ಆಗಿ ಟ್ರೀಟ್ಮೆಂಟ್ ಆಮೇಲೆ ಮಾತಾಡ್ತೀನಿ, ಸರಿನಾ? ನಾನೇನಪ್ಪ ಅವ್ರದ್ದು ಆರೋಗ್ಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಎಲ್ಲ ಇನ್ನೊಂದ್ಸಾರಿ ಏನ್ ತೊಂದರೆ ಆಗ್ಬಾರ್ದು ಅಂದ್ರೆ ಇದನ್ನ ಮಾಡ್ಕೋ, ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನಾನು ಹೇಳಿದ ಅನ್ಬಾರ್ದು. ನೀನು ಏನ್ ಮಾಡ್ಲಿ ಹೇಳಿದ ಇಷ್ಟು ಖರ್ಚಿದೆ ನಿಮ್ಗೆ ಅಲ್ವಾ? ಯಾರು ಇವ್ರು? ಯಾರು? ತಂಗಿ ಗಂಡ ಅಳಿಯ ಭಾವ. ದೇವ್ರ ಇಲ್ಲ, ಅವರು ಶಿವಮೊಗ್ಗದಲ್ಲಿ ಇಲ್ಲಿಂದ 20 ಕಿಲೋಮೀಟರ್ ದೂರ ಅಳ್ಳೂರು ಅಂತ. ಶಿವಮೊಗ್ಗದಲ್ಲಿ ಇವರ ಸ್ವಂತ ಮಾವನ ಮಗುಗೆ. ಇದು BC ಪಾಟೀಲ್ ಅವರ ಅವ್ರದ್ದು. ಇದು ಯಡಿಯೂರಪ್ಪ ನೀವು ನಿಮ್ದು ಇಲ್ಲಿ 20 ಕಿಲೋಮೀಟರ್ ಇಲ್ಲಿಂದ. ಸರಿ ಸರಿ, ಅಲ್ಲಿ ಅಲ್ವಾ? ಇನ್ನೊಂದ್ಸರಿ ಒಂದು 6 ತಿಂಗಳು ವರ್ಷ ಕೆಳಗಡೆ BC ಪಾಟೀಲ್ ಅಳಿಯ. ಹೌದೌದು. ಸುಸೈಡ್ ಆಯ್ತಲ್ಲ, ಅದೇ ಊರ ಅವ್ರದ್ದು. ಅಲ್ಲಿ ಹಿರೇಕೆರೂರಲ್ಲ ಅದು. ಅದೆಲ್ಲ ಬಟ್ ಯಾವುದೇ ವಿಚಾರದಲ್ಲಿ ಆದ್ರೂ ಕೂಡ ಇರ್ಲೇಬೇಕಲ್ಲ.
ಖಂಡಿತವಾಗ್ಲು ಇದನ್ನ ಯಾವ್ದು ಕಾರಣ ಗ್ಯಾಪ್ ಬಿಡಬೇಡಿ. ಮತ್ತೆ ಅವ್ರು ಏನೇ ಹೇಳೋದ್ರು ನನಗೂ ಟೈಮ್ ಎಷ್ಟು ನಿಮಗೂ ಟೈಮ್ ಸ್ವಲ್ಪ ಮಾಡ್ಕೊಂಡು ಚೆನ್ನಾಗಿ ಅನ್ಸಿದ್ರೆ ಅದು ನಾನು ಅದಕ್ಕೆ ನಮ್ಗೂ ಕರ್ಸಿರೋದು ಇವಾಗ. ಹೌದಪ್ಪ. ಅವ್ರಿಗೆ ಗೊತ್ತಿಲ್ಲ, ನಿನ್ನೆನೆ ಬಂದು ಹೇಳಿರೋದು ಅವ್ರಿಗೆ ಈ ತರ ಬರ್ತಾರೆ ಅಂತ. ಅವರಿಗೆ ಅಷ್ಟು ಅದ್ರ ಬಗ್ಗೆ ಇದಿಲ್ಲ. ನಾನ್ ಸ್ವಲ್ಪ ಈಗ ಒಂದು 2 months ಆಯ್ತು ನಿಮ್ದು ವಿಡಿಯೋ ನೋಡ್ತಾ ಇರ್ತೀನಿ. ಈಗ ತಪ್ಪು ಅಂತಲ್ಲ, ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಸ್ವಲ್ಪ ಊಟ ಮಾಡ್ತಿದ್ರೆ ಸ್ವಲ್ಪ ಸ್ವೀಟ್ ಅನಿಸ್ತಿದ್ರೆ ನಾವು ಇನ್ನೂ ಸ್ವಲ್ಪ ತಿಂತೀವಲ್ವ, ಅದು ಅವ್ರ ಅನುಭವಕ್ಕೆ ಬರ್ಬೇಕಲ್ಲ ಅಲ್ವಾ. ಅದೇ ಹೇಳಿದೀನಿ ನಾನು, ಸ್ವಲ್ಪ ಇದೊಂದು ಇದು ಮಾಡ್ಕೋಬೇಕು. ಅನುಭವಕ್ಕೆ ಬಂದ್ಮೇಲೆ ತೊಂದರೆ ಮಾಡ್ಕೊಂಡು ಮಾಡೋದಕ್ಕಿಂತ ಅಲ್ವಾ. ಸರಿ, ಓಕೆ, ಬರೋಣ್ರ. ಕಾಫಿ ಏನು ಬೇಡಪ್ಪ.